ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ರಂಗೋಲಿ ಡಿಸೈನ್ಸ್ಗಳನ್ನು ತೋರಿಸ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಇವತ್ತಿನ ವಿಡಿಯೋ ತುಂಬಾ ಇಷ್ಟ ಆಗ್ಬೋದು. ಆ್ಯಂಡ್ ಸಾಕಷ್ಟು ಜನ ಕೂಡ ಕಮೆಂಟ್ ಮಾಡ್ತಾ ಇದ್ರಿ ಆ್ಯಂಡ್ ಪರ್ಸ್ನಲ್ ಆಗು ಕೂಡ DM ಮಾಡ್ತಾ ಇದ್ರಿ, ಮ್ಯಾಮ್ ರಂಗೋಲಿ ಡಿಸೈನ್ ಕೂಡ ತೋರಿಸಿ ಮ್ಯಾಮ್ ಅಂತ ಹೇಳಿ. ವೈ ಬಿಕಾಸ್ ನಾನು ರೀಸೆಂಟಾಗಿ ಒಂದು ರಂಗೋಲಿನ ಪೆನ್ನಲ್ಲಿ ಬರೆಯೋದು ವಿಡಿಯೋ ಕೂಡ ಮಾಡಿದ್ದೆ ನಾನು. ಸೊ ನೀವು ನೀರು ಹಾಕಿದ್ರೂ ಕೂಡ ಅದು ಅಳಿಸೋಗೋದಿಲ್ಲ. ಆ ರೀತಿಯಲ್ಲಿ ಮೀಶೋದಲ್ಲಿ ಒಂದು ಪ್ರಾಡಕ್ಟ್ ಸಿಗ್ತಿದೆ ಅಂತಲೂ ಕೂಡ ಒಂದು ವಿಡಿಯೋ ಮಾಡಿದ್ದೆ. ಸೊ ಆ ವಿಡಿಯೋ ನೋಡಿಕೊಂಡು ಎಷ್ಟೋ ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ ರಂಗೋಲಿ ಡಿಸೈನ್ ಕೂಡ ತೋರಿಸಿ ಅಂತ ಹೇಳಿದ್ರಿ. ಸೊ ನಾನೊಂದಷ್ಟು ರೆಫರೆನ್ಸ್ಗಳನ್ನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಕಂಪ್ಲೀಟಾಗಿ ವಿಡಿಯೋ ನೋಡಿ. ತುಂಬಾ ಸಿಂಪಲ್ ಆಗಿ ಈಸಿಯಾಗಿ ನೀವು ಕೂಡ ರಂಗೋಲಿ ಹಾಕ್ಬೋದು. ಇನ್ನೇನು ನಾಳೆ ವರಮಹಾಲಕ್ಷ್ಮಿ ಹಬ್ಬ ಇದೆ. ಸೊ ಯಾರೆಲ್ಲ ತುಂಬ ಜೋರಾಗಿ ಅಂದರೆ ದೊಡ್ಡದಾಗಿ ರಂಗೋಲಿ ಹಾಕೋದಕ್ಕೆ ಬರೋದಿಲ್ಲ, ಸಿಂಪಲ್ ಆ್ಯಂಡ್ ಸೋಬರ್ ಆಗಿರಬೇಕು ಆ್ಯಂಡ್ ಆಲ್ಸೋ ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಬೇಕು ಅಂತ ಅಂದ್ಕೊಂಡಿದ್ರೆ ಡೆಫಿನೆಟ್ಲಿ ಇವತ್ತು ನಾನು ತೋರಿಸಿರೋಂಥ ರಂಗೋಲಿಗಳನ್ನು ನೀವು ಟ್ರೈ ಮಾಡ್ಬೋದು. ತುಂಬಾ ಈಸಿ ಇದೆ. ಸೊ ಇದೆಲ್ಲ ಬಂದುಬಿಟ್ಟು ಚುಕ್ಕಿ ರಂಗೋಲಿ ಆಗಿರುತ್ತೆ. ಸೊ ಅದನ್ನು ನಾವು ಫ್ಲವರ್ ಡಿಸೈನಲ್ಲಿ ಆಗಿರ್ಬೋದು ಮತ್ತು ಕುಬೇರ ರಂಗೋಲಿ ಆಗಿರ್ಬೋದು. ಸೊ ಇವಾಗ ನೋಡ್ತಾ ಇದ್ದೀರಲ್ವ, ಸೊ ಇದು ಬಂದು ಕುಬೇರ ರಂಗೋಲಿ. ಇದು ನಮ್ಮ ಮಸ್ಟ್ ಆ್ಯಂಡ್ ಶುಡ್ ನಾಳೆ ಹಾಕಲೇಬೇಕು ಮನೆ ಮುಂದೆ, ಅಥವಾ ನೀವು ದೇವಿನ ಕೂರಿಸಿದಾಗ ದೇವಿ ಮುಂದೆ ಕೂಡ ಅಥವಾ ಕಳಸ ಇಡೋ ಟೈಮಲ್ಲೂ ಕೂಡ ಹಾಕ್ಬೋದು. ತುಂಬ ಚೆನ್ನಾಗಿ ಒಳ್ಳೆ ಪಾಸಿಟಿವ್ ವೈಬ್ ಬರುತ್ತೆ. ಈ ರಂಗೋಲಿನಂತೂ ಮಿಸ್ ಮಾಡ್ಕೊಳ್ಳೋಕ್ಕಂತೂ ಹೋಗಬೇಡಿ. ಕುಬೇರ ರಂಗೋಲಿ ತುಂಬ ಈಸಿಯಾಗಿ ಬಿಡಿಸ್ಬೋದು ಆ್ಯಂಡ್ ಸಾಕಷ್ಟು ಜನರಿಗೂ ಕೂಡ ಗೊತ್ತಿರುತ್ತೆ ಈ ರಂಗೋಲಿ ಬಗ್ಗೆ. ಸೊ ನಿಮ್ಮ ಮನೇಲಿ ಏನಾದ್ರು ಮನಿ ಪ್ರಾಬ್ಲಮ್ ಏನಾದ್ರು ಇತ್ತು ಅಥವಾ ಲಕ್ಷ್ಮಿನ ಆಹ್ವಾನ ಮಾಡ್ಕೋಬೇಕು, ಕುಬೇರ ಲಕ್ಷ್ಮಿನ ಅಂತ ಇದ್ದರೆ ಸೊ ಈ ರಂಗೋಲಿಯಿಂದ ಅಂತಲೇ ಹೇಳ್ಬೋದು. ಸೊ ಯೂಶ್ವಲಾಗಿ ರಂಗೋಲಿ ಅಂತ ಹೇಳಿದ್ರೆ ಮನೆ ಮುಂದೆ ಮತ್ತು ದೇವ್ರ ಮನೆ ಮುಂದೆ ಹೊಸ್ಲುಗಳಿಗೆಲ್ಲ ಹಾಕ್ತೀವಿ ಅಲ್ವಾ, ಮತ್ತು ತುಳಸಿ ಕಟ್ಟೆ ಹತ್ರನೂ ಕೂಡ ಹಾಕ್ತೀವಿ. ಈ ರಂಗೋಲಿಗಳನ್ನು ಹಾಕೋದು ಒಂಥರ ಟ್ರೆಡಿಷ್ನಲ್ ಅಂತಲೇ ಹೇಳ್ಬೋದು. ಒಂಥರ ಪಾಸಿಟಿವ್ ವೈಬ್ ಬರುತ್ತೆ. ಮನೆ ಮುಂದೆ ಹಾಕಿದ್ವಿ ಅಂತ ಹೇಳಿದ್ರೆ ಯಾವುದೇ ನೆಗೆಟಿವ್ ಎನರ್ಜಿ ಮನೆ ಒಳಗಡೆ ಒಂದು ರಂಗೋಲಿನ ದಾಟಿ ಬರೋದಿಲ್ಲ. ಒಂದು ಶುಭ ಸಂಕೇತ, ಅದು ಒಂದು ಏನು ನಮಗೆ ರಕ್ಷಣೆ ಕೊಡುವಂಥ ಒಂದು ಸಂಕೇತ ಅಂತಲೇ ಹೇಳ್ಬೋದು. ಹಾಗಾಗಿ ಪ್ರತಿಯೊಬ್ಬರು ಹಿಂದೂ ಸಂಪ್ರದಾಯದಲ್ಲಿ ಎಲ್ಲರೂ ಕೂಡ ಒಂದು ಚಿಕ್ಕದಾಗಿರಲಿ ಪುಟ್ಟದಾಗಿರಲಿ ಅಥವಾ ದೊಡ್ಡದಾಗಿರಲಿ ಮನೆ ಮುಂದೆ ಪ್ರತಿದಿನ ರಂಗೋಲಿನ ಹಾಕ್ತೀವಿ ಅಲ್ವಾ. ಸೊ ಅದೊಂದು ನಮ್ಮ ಟ್ರೆಡಿಷನ್ ಅಂತಲೇ ಹೇಳ್ಬೋದು. ರಂಗೋಲಿ ಹಾಕಿಲ್ಲ ಅಂತ ಹೇಳಿದ್ರೆ ಮನೆ ಕಳೆನೇ ಇರೋದಿಲ್ಲ, ಅಷ್ಟು ತುಂಬ ಒಂಥರ ಕೆಟ್ಟದಾಗಿ ಕಾಣಿಸುತ್ತೆ. ರಂಗೋಲಿ ಹಾಕಿದ್ರೆ ಒಂದು ಮನೆಗೆ ಒಂದು ಕಳೆ ಬರುತ್ತೆ ಅಂತಲೇ ಹೇಳ್ಬೋದು. ನಾವು ಎಷ್ಟೇ ಕೋಟಿ ಮನೆ ಕಟ್ಟಿದ್ರೂ ಕೂಡ ಮನೆ ಮುಂದೆ ಒಂದು ರಂಗೋಲಿ ಹಾಕಿಲ್ಲ ಅಂತ ಹೇಳಿದ್ರೆ ಚೆನ್ನಾಗೇ ಕಾಣಿಸೋದಿಲ್ಲ ಅಲ್ಲ. ಸೊ ಡಿಫ್ರೆಂಟಾಗೂ ಕೂಡ ತುಂಬ ಜನ ಚೆನ್ನಾಗಿ ರಂಗೋಲಿನ ಹಾಕ್ತಾರೆ. ಸೊ ನಾನು ಸಿಂಪಲಾಗಿ ತೋರಿಸ್ತಾ ಇದ್ದೀನಿ. ಸೊ ಐ ಹೋಪ್ ಈ ಎಲ್ಲ ಡಿಸೈನ್ಸ್ ನಿಮಗೆ ಇಷ್ಟ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇದರಲ್ಲಿ ಅರ್ಶಿನ ಕುಂಕುಮನೂ ಕೂಡ ಇಟ್ಟು ನೀವು ನೀಟಾಗಿ ಗ್ರ್ಯಾಂಡಾಗೂ ಕೂಡ ರಂಗೋಲಿ ಹಾಕ್ಬೋದು, ಚೆನ್ನಾಗಿ ಕಾಣಿಸುತ್ತೆ. ಇಲ್ಲ ಕಲರ್ ಕೂಡ ನೀವು ಹಾಕ್ಬೋದು. ಆ್ಯಂಡ್ ಇದನ್ನು ನೀವು ಹಬ್ಬ ಟೈಮಲ್ಲಿ ಆಗಿರ್ಬೋದು ಅಥವಾ ಎವ್ರಿಡೇ ಆಗಿರ್ಬೋದು ಅಥವಾ ಶುಕ್ರವಾರ ಮತ್ತು ಮಂಗಳವಾರ ಆ ಟೈಮಲ್ಲಿ ನೀವು ಹಾಕ್ಬೋದು. ಲಕ್ಷ್ಮಿನ ಆಹ್ವಾನ ಮಾಡ್ಕೊಳ್ಳೋವಂಥ ಸಂಕೇತಗಳಂತಲೇ ಹೇಳ್ಬೋದು ಎಲ್ಲ ರಂಗೋಲಿಗಳು. ಇದನ್ನೆಲ್ಲದೂ ಕೂಡ ಕೋಲಮ್ ಅಂತ ಕರೀತಾರೆ, ಅಂದರೆ ರಂಗೋಲಿನ ಕೋಲಮ್ ಅಂತ ಹೇಳಿ ಕರೀತಾರೆ. ಸೊ ತುಂಬ ಚೆನ್ನಾಗಿದೆ ಡಿಸೈನ್ಸ್ ಎಲ್ಲ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ನಿಮಗೂ ಕೂಡ ಇಷ್ಟ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಫ್ಲವರ್ ಡಿಸೈನ್, ಕುಬೇರ ರಂಗೋಲಿ ಆಗಿರ್ಬೋದು ಆ್ಯಂಡ್ ದೀಪದ ರಂಗೋಲಿ ಡಿಸೈನ್ ಆಗಿರ್ಬೋದು, ಎಲ್ಲದೂ ಕೂಡ ಕವರ್ ಮಾಡಿದ್ದೀನಿ. ಒಂದು ಪಾಸಿಟಿವ್ ಎನರ್ಜಿ ಬರಲಿ ನಾವು ರಂಗೋಲಿ ಹಾಕಿದಾಗ. ಕೆಲವರಿಗೆ ರಂಗೋಲಿ ಡಿಸೈನ್ಸ್ಗಳು ಗೊತ್ತೇ ಇರೋದಿಲ್ಲ. ಈ ವಿಡಿಯೋದಿಂದ ನಿಮ್ಗೊಂದಷ್ಟು ರೆಫರೆನ್ಸ್ ಆಗಿ ಸಿಗತ್ತೆ ಅಂತ ಹೇಳಿಬಿಟ್ಟು ಫುಲ್ ಅಟ್ಯಾಚ್ ಮಾಡಿದ್ದೀನಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಸ್ಕ್ರೀನ್ಶಾಟ್ ತೊಗೊಳ್ಳಿ ಪಿಕ್ನ. ಸೊ ಆಮೇಲೆ ನೀವು ಮನೆ ಮುಂದೆ ಬಿಡಿಸ್ಬೋದು. ನೀಟಾಗಿ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ತುಂಬ ಈಸಿಯಾಗೂ ಕೂಡ ನಾವು ಡ್ರಾ ಮಾಡ್ಬೋದು. ಕಲರ್ ಹಾಕಿದ್ರೆ ಇನ್ನೂ ತುಂಬ ಚೆಂದ ಕಾಣಿಸುತ್ತೆ. ಸೊ ಇದು ನಿಮಗೆ ಈ ರಂಗೋಲಿಗಳಲ್ಲಿ ಯಾವ್ದು ರಂಗೋಲಿ ಇಷ್ಟ ಆಯಿತು ಅಂತ ಹೇಳಿ ಕಮೆಂಟ್ ಮಾಡಿ, ಓಕೆನಾ. ಹಾಗೆ ಮಿಸ್ ಮಾಡ್ದಂತೆ ಇವತ್ತಿನ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗುತ್ತೆ. ಅವರು ಕೂಡ ನಾಳೆ ವರಮಹಾಲಕ್ಷ್ಮಿ ಹಬ್ಬ ದಿನ ರಂಗೋಲಿನ ಹಾಕಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನನಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಆಲ್ಸೋ ರಂಗೋಲಿ ಪೌಡರ್ ನಿಮಗೆ ಬೇಕು ಅಂತ ಹೇಳಿದ್ರೆ ಮೀಶೋದಲ್ಲಿ ತುಂಬಾ ಕಡಿಮೆ ಪ್ರೈಸಲ್ಲಿ ಸಿಗ್ತಾ ಇದೆ. ಸೊ ಲಿಂಕ್ ಕೂಡ ಕಮೆಂಟ್ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ, ಸರಿನಾ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಬರ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ನಮಸ್ಕಾರ.